ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗಂತೂ ಗಾಯ್ಸ್ ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಇವತ್ತು. ಯಾಕೆಂದರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ನೆಗೆಟಿವ್ ಕಮೆಂಟ್ಸ್ಗಳಿಗೆ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗಲ್ಲ. ಓಕೆನಾ, ನಾನು ಆಲ್ರೆಡಿ ತಮ್ಮನೇಲೆಲ್ಲ ಕೊಟ್ಟಿದ್ದೀನಿ, ಇಲ್ಲಿ ಸೈಡಲ್ಲೂ ಹಾಕಿರ್ತೀನಿ ನೋಡಿ. ಒಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ ಏನಂತ ಅಂತಂದರೆ, ಇದಕ್ಕೆ ನಾನು ಆನ್ಸರ್ ಮಾಡಲೇಬೇಕು ಅಂತ. ಅಂದರೆ ಆ ಮೆಸೇಜಲ್ಲೂ ಕೂಡ, ಅಂದರೆ ಕಮೆಂಟಲ್ಲೂ ಕೂಡ ಆನ್ಸರ್ ಮಾಡಿದ್ದೀನಿ. ಬಟ್ ಒಂದು ವಿಡಿಯೋನ ಮಾಡಿ ಇದಕ್ಕೆ ಆನ್ಸರ್ ಮಾಡಲೇಬೇಕು ಅಂತ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಈ ಥರ ಕಮೆಂಟ್ಸ್ಗಳು ಮುಂದಕ್ಕೂ ಬರಬಹುದು. ಹಾಗಾಗಿ ಒಂದು ಕ್ಲಾರಿಟಿನ ಕೊಟ್ಬಿಟ್ರೆ ಅವ್ರಿಗೂ ಕೂಡ ನೆಕ್ಸ್ಟ್ ಅಂದರೆ ಕಮೆಂಟ್ ಬರ್ದೇನೂ ಇರಬಹುದು. ಓಕೆನಾ, ಈ ಥರ ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ, ಗಾಯ್ಸ್, ಒಂದು ಬಾಯ್ ಬೇಬಿ ಮತ್ತು ಗರ್ಲ್ ಬೇಬಿ ಅಂತ ಹೇಳಿ ನೀವೇ ಭೇದ ಭಾವ ಮಾಡ್ತಾ ಇದ್ದೀರಾ. ನೀವು ಎಜುಕೇಟೆಡ್ ಆಗಿ ಇದ್ಕೊಂಡು ಈಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಇನ್ನು ಬೇರೆಯವ್ರಿಗೆ ಏನು ಹೇಳೋದು ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಇದು ಎಷ್ಟು ಬೇಜಾರಾಯಿತು ಅಂದರೆ ಗಾಯ್ಸ್, ನಿಜವಾಗ್ಲೂ ಐ ಥಿಂಕ್ ಅವರು ನಂದು ಬೇರೆ ವಿಡಿಯೋಸ್ ಎಲ್ಲ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಸರಿನಾ, ನೋಡಿದ್ದಿದ್ರೆ ಅವ್ರು ಈ ರೀತಿ ಕಮೆಂಟ್ನ ಮಾಡ್ತಿರ್ಲಿಲ್ಲ. ನೀವು ಪ್ರತಿಯೊಂದು ನಂದು ವಿಡಿಯೋಸ್ ನೋಡಿ, ಅದರಲ್ಲಿ ನಾನು ಯಾವುದ್ರಲ್ಲೂ ಕೂಡ ಒಂದು ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ಭೇದ ಭಾವ ಮಾಡಿಲ್ಲ, ಆಯಿತಾ. ಈವನ್ ನಾನು ವ್ರತದ ಬಗ್ಗೆ ಹಾಕ್ದಾಗಲೂ ಅಷ್ಟೇ, ಮತ್ತು ಬೇರೆ ಎಲ್ಲ ಅಂದರೆ ಸಿಮ್ಟಮ್ಸ್ ಆಗಿರಬಹುದು, ಬಾಯ್ ಬೇಬಿದು ಈ ಥರ ಎಲ್ಲ ನಾನು ಪ್ರೆಗ್ನೆನ್ಸಿ ವೀಡಿಯೋಸ್ ಹಾಕಿದಾಗ ನಾನು ಹೇಳೋದೊಂದೇ, ಗಂಡು ಮಗು ಆದರೂ ಅಷ್ಟೇ, ಹೆಣ್ಣು ಮಗು ಆದರೂ ಅಷ್ಟೇ, ನಮ್ಮದೇ ಅದು. ಈ ಥರ ಅಂದರೆ ಯಾವ ಮಗು ಆದ್ರೇನು ದೇವ್ರು ಕೊಟ್ಟಿದ್ದನ್ನು ನಾವು ಈಸ್ಕೊಳ್ಬೇಕು ಅಂತ ಹೇಳಿದ್ದೀನಿ ಹೊರ್ತು ನಾನು ನಿಜವಾಗ್ಲೂ ಭೇದ ಭಾವ ಮಾಡ್ತಲ್ಲ ಗಾಯ್ಸ್. ಓಕೆನಾ, ಬಟ್ ನನಗೆ ಗಂಡು ಮಗುನೇ ಬೇಕು ಅಂತ ನಾನು ಯಾಕೆ ಈ ಥರ ದೇವ್ರತ ವ್ರತ ಮಾಡಿಕೊಂಡು ಈ ಥರ ಗಂಡು ಮಗುನೇ ಪಡೆದಿದ್ದು ಅನ್ನೋದು ನಾನು ರೀಸನ್ನ ಕೊಟ್ಟಿದ್ದೀನಿ. ಬಟ್ ಅವರು ಆ ವಿಡಿಯೋ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಓಕೆನಾ, ಒಂದೊಂದು ಕಮೆಂಟ್ಗಳಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಗಾಯ್ಸ್, ನಿಜವಾಗ್ಲೂ ಅವರು ನಮಗೆ ಮೆಂಟಲ್ ಟಾರ್ಚರ್ ಕೊಡೋಕ್ಕೆ ಈ ಥರ ಮಾಡ್ತಾರೋ ಇಲ್ಲ ಏನೋ ಅಂತ ನಿಜವಾಗ್ಲೂ ಅರ್ಥ ಆಗಲ್ಲ. ಬಟ್ ನಾನು ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆನಾ, ಯಾಕಂದರೆ ನಮ್ಮ ಮನಸ್ಸಲ್ಲಿರೋದು ನಮ್ಮ ಕಷ್ಟ ಆಗಿರ್ಬೋದು, ನಮ್ಮ ಸುಖ ಆಗಿರ್ಬೋದು, ನಾವು ಎಷ್ಟು ಕರೆಕ್ಟಾಗಿದ್ದೀವಿ, 100% ನಮ್ಮ ಮನಸ್ಥಿತಿ ಹೇಗಿದೆ, ಮತ್ತು ನಾವು ಒಂದು ಒಳ್ಳೇದು ಬಯಸ್ತೀವ, ಇಲ್ಲ ಗಂಡು ಮಗು ಆಗಿರೋದಕ್ಕೆ ಬರೀ ಇದೇ ಥರ ಇದು ಮಾಡ್ತೀವ, ಇಲ್ಲ ಪಾರ್ಶಿಯಾಲಿಟಿ, ನಾವು ನಿಜವಾಗ್ಲೂ ಪಾರ್ಶಿಯಾಲಿಟಿ ಎಲ್ಲ ಮಾಡಲ್ಲ ಗಾಯ್ಸ್. ಓಕೆನಾ, ಯಾಕೆ ಅಂತ ನಾನು ಆಗಲೂ ಹೇಳಿದ್ದೀನಿ, ಈಗಲೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ದರು, ನಂದಿನ್ನೂ ಮದುವೆ ಆಗಿರಲಿಲ್ಲ. ಓಕೆನಾ, ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿರೋದ್ರಿಂದ ಯಾವುದೇ ಹೆಣ್ಮಕ್ಳಿಗಾದರೂ ಅಷ್ಟೇ, ಆಯಿತಾ. ನೀವೇ ಥಿಂಕ್ ಮಾಡಿ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅವರಪ್ಪ ಅಂದರೆ ತುಂಬಾ ಆಸೆ ಇಷ್ಟ ಇದ್ದೇ ಇರುತ್ತೆ. ಓಕೆನಾ, ಸೊ ಹಾಗಾಗಿ ನನಗೂ ಕೂಡ ಅಷ್ಟೇ, ನನ್ನ ಡ್ಯಾಡಿ ಆಸೆ ತುಂಬ ಇದ್ದಿದ್ದರಿಂದ ನನಗೆ ಗಂಡು ಮಗುನೇ ಬೇಕು ಅಂತ ನಾನು ದೇವ್ರತ ವ್ರತ ಮಾಡಿ ಪಡೆದಿದ್ದು. ಓಕೆನಾ, ಸೊ ನನಗೆ ಗಂಡು ಮಗುನೇ ಬೇಕು, ಹೆಣ್ಣು ಮಗುನೇ ಬೇಕು, ಈ ರೀತಿ ನಾನು ಯಾವುದೇ ರೀತಿ ಪಾರ್ಶಿಯಾಲಿಟಿನ ಮಾಡಲ್ಲ. ಓಕೆನಾ, ಸೊ ಅದೊಂದು ಬಿಗ್ ರೀಸನ್ಗೋಸ್ಕರ ನಾನು ಬಾಯ್ ಬೇಬಿನೇ ಬೇಕು ಅಂತ ನಾನು ಬಯಸಿದ್ದು ಹೊರತು ಪಾರ್ಶಿಯಾಲಿಟಿ ಅಂತೂ ಮಾಡಲ್ಲ. ಓಕೆನಾ, ಹಲವಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಅದನ್ನು ಒಂದ್ಸಲ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ನಾನು ಬಾಯ್ ಬೇಬಿದೇ ಲಕ್ಷಣಗಳಾಗಿರಬಹುದು, ಇಲ್ಲ ಬಾಯ್ ಬೇಬಿದೆ ನಾನು ಜಾಸ್ತಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನೋದು ನಾನು ತಿಳಿಸ್ತೀನಿ. ಓಕೆನಾ, ನನಗೆ ಬಾಯ್ ಬೇಬಿ ಆಗಿರೋದ್ರಿಂದ ನಾನು ಬಾಯ್ ಬೇಬಿ ಬಗ್ಗೆನೇ ಹೇಳಬೇಕು ಹೊರತು ನಿಮಗೆ ಅಂದರೆ ಗರ್ಲ್ ಬೇಬಿ ಬಗ್ಗೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೂ ಕೂಡ ನಾನು ಗರ್ಲ್ ಬೇಬಿ ಸಿಮ್ಟಮ್ಸು ನನ್ನ ಫ್ರೆಂಡಿಗೆ ಇದ್ದದನ್ನ ತಿಳ್ಕೊಂಡು ನಾನು ಅದನ್ನು ಹಾಕಿದ್ದೀನಿ. ಓಕೆನಾ, ಈಗ ಗರ್ಲ್ ಬೇಬಿ ಆಗಬೇಕಾದ್ರೆ ಏನೇನು ಇರುತ್ತೆ ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಗರ್ಲ್ ಬೇಬಿ ಇಲ್ಲ, ನನಗೆ ಬಾಯ್ ಬೇಬಿ ಇರೋದ್ರಿಂದ ನಾನು ಜಾಸ್ತಿ ಬಾಯ್ ಬೇಬಿ ಬಗ್ಗೆನೇ ವೀಡಿಯೋಸ್ನ ಮಾಡಬೇಕು ಹೊರತು ಗರ್ಲ್ ಬೇಬಿ ಬಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ. ಸರಿನಾ, ಎಷ್ಟೊಂದು ಜನ ಮಕ್ಕಳಿಲ್ದೇ ತುಂಬಾ ಸಫರ್ ಪಡ್ತಾ ಇರ್ತಾರೆ. ಓಕೆನಾ, ನಾನು ನನ್ನ ಕಣ್ಮುಂದೆ ನೋಡ್ತಾ ಇದ್ದೀನಿ, ಹಲವಾರು ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನಿ, ಆ ವ್ರತದಲ್ಲೂ ಕೂಡ ನಾನು ಹೇಳಿದ್ದೀನಿ. ಓಕೆನಾ, ಬೇಕಾದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಬಟ್ ಯಾವ ಮಗು ಆದ್ರೂ ಎರಡು ನಮ್ಮದೇ ಅಂತ ಸ್ವೀಕರಿಸಬೇಕು. ಅಂದರೆ ದೇವರು ಯಾವ ಮಗುನ ಕೊಡ್ತಾನೆ ಅದನ್ನು ನಾವು ಸ್ವೀಕರಿಸಬೇಕು ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸರಿನಾ, ದಯವಿಟ್ಟು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕಮೆಂಟ್ ಮಾಡಬೇಕಾದ್ರೆ ನೀವು ಬೇರೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಕಮೆಂಟ್ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬಾ ಬೇಜಾರಾಗುತ್ತೆ ಗಾಯ್ಸ್. ಓಕೆನಾ, ಈ ಥರ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಒಂಥರ ಏನು ಈ ಥರ ಮಾಡ್ತಾರೆ, ನಾವು ಯಾಕೆ ಈ ಥರ ಎಲ್ಲ ಇವ್ರ ಹತ್ರ ಇದು ಮಾಡ್ಕೊಳ್ಬೇಕು, ಯಾಕೆ ಈ ಥರ ಅನ್ಸ್ಕೊಳ್ಬೇಕು, ಯಾಕೆ ಈ ಥರ ಮಾಡ್ತಾರೆ, ಒಂಥರ ಮೆಂಟಲ್ ಟಾರ್ಚರ್ ಕೊಡ್ತಾರೆ, ನಾವು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಯಾಕೆ ಈ ಥರ ಡಿಸ್ಟರ್ಬೆನ್ಸ್ ಮಾಡ್ತಾರೆ, ಈ ಥರ ಎಲ್ಲ ಅಂತ ಅನಿಸುತ್ತೆ. ಓಕೆನಾ, ಬಟ್ ಅವರು
ದಯವಿಟ್ಟು ಅವ್ರಿಗೆ ಹೇಳ್ತೀನಿ ನಾನು, ನೀವು ನಂದು ಬೇರೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಬೇಕಾದರೆ ನೀವು ಹೇಳಿಲ್ಲ ಅಂತಂದರೆ ಬೇಕಾದ್ರೆ ನನಗೆ ಮತ್ತೆ ಕಮೆಂಟ್ ಮಾಡಿ, ಓಕೆನಾ. ಸೊ ಚೆಕ್ ಮಾಡ್ದೇ ನೀವು ಸುಮ್ಮನೆ ಏನೇನೋ ಹೇಳಲಿಕ್ಕಂತೂ ಹೋಗಬೇಡಿ, ಸರಿನಾ. ಹಾಗೇನೇ ಗೈಸ್, ಈಗ ಒಂದು 1.5 ಮಂತ್ 2 ಮಂತ್ಸ್ ಬ್ಯಾಕಲ್ಲಿ ಒಂದು ಕಮೆಂಟ್ ಬಂದಿತ್ತು. ಬಟ್ ಅದನ್ನು ನಾನು ಹೇಳೋಣ ಅಂತ ಅಂದ್ಕೊಂಡೆ, ಅಂದರೆ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗಡೆ ಅವರೇ ಡಿಲೀಟ್ ಮಾಡಿಕೊಂಡ್ರು. ಏನಕ್ಕೆ ಅಂತ ಏನಂತ ಕಮೆಂಟ್ ಬಂದಿತ್ತು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಅವ್ರೇನು ಹೇಳಿದ್ರು ಅಂತ ಅಂದರೆ, ಗಂಡು ಮಗು ಆಗುತ್ತೆ ಅಂದ್ಬಿಟ್ಟು ನೀವು ಏನು ದೊಡ್ಡ ಸಾಧನೆ ಮಾಡೋ ಥರ ಆಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿದರು, ಓಕೆನಾ. ನಾನು ಅದಕ್ಕೆ ರಿಪ್ಲೈ ಮಾಡಿದೆ, ಮೇಡಮ್ ನೋಡಿ, ಈ ಥರ ಗಂಡು ಮಗು ಆಗಿದೆ ಅಂತ ಇಲ್ಲಿ ಯಾರೂ ಸಾಧನೆ ಮಾಡ್ತಾ ಇಲ್ಲ, ಸರಿನಾ. ಹಂಗಂತ ಹೆಣ್ಮಗು ಬೇಕು ಅಂತ ನಾವು, ಅಂದರೆ ಬೇಡ ಅಂತಲೂ ಕೂಡ ನಾವು ಅಂದ್ಕೊಂಡಿಲ್ಲ. ಬಟ್ ನನ್ನ ಆಸೆ ಇದ್ದದ್ದು, ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿರೋದ್ರಿಂದ ನನಗೆ ಗಂಡು ಮಗು ಬೇಕು ಅಂತ ನಾನು ಬಯಸಿ ಮತ್ತು ಅರಕೆ ಮಾಡಿಕೊಂಡು ದೇವ್ರನ್ನ ವ್ರತ ಮಾಡಿ ಪಡೆದಿದ್ದು. ಈವನ್ ನನಗೆ ಗಂಡು ಮಗು ಇರೋದ್ರಿಂದ ನಾನು ಅದ್ರ ಬಗ್ಗೆನೇ ಹಾಕಬೇಕು ಹೊರತು ಸುಮ್ಮನೆ ನಾನು ಹೆಣ್ಣು ಮಗು ಬಗ್ಗೆ ಎಲ್ಲ ಹಾಕಲಿಕ್ಕೆ ಆಗಲ್ಲ ಅಲ್ವಾ ಅಂತ ನಾನು ರಿಪ್ಲೈ ಮಾಡಿದೆ, ಓಕೆನಾ. ಅವ್ರೇನಂತ ಆನ್ಸರ್ ಮಾಡಿದ್ರು ಅಂದರೆ, ಮೇಡಮ್ ನಾನು ನಿಮಗೆ ಹೇಳ್ತಾ ಇಲ್ಲ, ನಾನು ತುಂಬ ಜನ ಈ ಥರ ವೀಡಿಯೋಸ್ ಮಾಡ್ತಾರೆ, ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು. ಯಾಕಪ್ಪ ಅಂತಂದರೆ ನನಗೆ ಹೆಣ್ಣು ಮಗು ಇದೆ, ಗಂಡು ಮಗು ಇಲ್ಲ ಅಂತ ನಮ್ಮ ಮನೇಲಿ ತುಂಬಾ ಮೆಂಟಲಿ ಟಾರ್ಚರ್ ಕೊಡ್ತಾರೆ, ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ. ಬಟ್ ಏನು ಮಾಡೋಣ, ಗಂಡು ಮಗು ಆಗದಿದ್ರೆ ಅದು ನನ್ನ ಪ್ರಾಬ್ಲಮ್ಮಾ ಹೇಳಿ ಅಂತ ಕಮೆಂಟಿಗೆ ರಿಪ್ಲೈ ಮಾಡಿದ್ರು. ತುಂಬಾ ಬೇಜಾರಾಯಿತು ಅದನ್ನು ನೋಡಿಬಿಟ್ಟು. ಬಟ್ ಆಮೇಲೆ ಹೇಳಿದೆ ನಾನು ಅವ್ರಿಗೆ, ಈ ಥರ ನಿಮಗೆ ಬಾಯ್ ಬೇಬಿನೇ ಬೇಕು ಅಂದರೆ ಈ ಥರ ನಾನೊಂದು ವ್ರತದ ಬಗ್ಗೆ ಹಾಕಿದ್ದೀನಿ, ಅದನ್ನು ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಕೂಡ ವ್ರತ ಮಾಡಿ ಟ್ರೈ ಮಾಡಿ, ನಿಜವಾಗ್ಲೂ ಅದಾಗುತ್ತೆ ಅಂತ ನಾನು ಅವ್ರ ಕಮೆಂಟಿಗೆ ಮತ್ತೆ ಆನ್ಸರ್ ಮಾಡಿದೆ, ಓಕೆನಾ. ಅದನ್ನ ನೋಡ್ಬಿಟ್ಟು ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ಅವರು ಅದನ್ನು ಡಿಲೀಟೇ ಮಾಡಿಬಿಟ್ರು ಕಮೆಂಟ್ನ. ನಾನು ಅದನ್ನು ಸ್ಕ್ರೀನ್ಶಾಟು ತೆಗೆದಿಟ್ಕೊಂಡಿರಲಿಲ್ಲ, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆನ್ಸರ್ ಕೊಡೋಣ ಅದಕ್ಕೂ ಅಂತ. ಬಟ್ ಅವರು ಅಷ್ಟರೊಳಗಡೆ ಡಿಲೀಟ್ ಮಾಡಿಬಿಟ್ರು. ಸೊ ಹಾಗಾಗಿ ಗೈಸ್, ನಾನು ಒಂದೇ ಹೇಳೋದು, ದಯವಿಟ್ಟು ಗೊತ್ತಿಲ್ಲನೇ ಸುಮ್ಮನೆ ಏನೇನೋ ಇದು ಮಾಡೋಕ್ಕೆ ಹೋಗಬೇಡಿ, ಸರಿನಾ. ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ಇವರು ತುಂಬ ಬೆಳೀತಾ ಇದ್ದಾರೆ, ತುಂಬ ಅಂದರೆ ಚೆನ್ನಾಗಿ ದುಡ್ಡು ಮಾಡಿಬಿಡ್ತಾರೆ, ಚೆನ್ನಾಗಿ ಬೆಳೀತಾ ಇದ್ದಾರೆ, ನೋಡು ಇಷ್ಟು ಬೇಗ ಇವ್ರದ್ದು ಸಬ್ಸ್ಕ್ರೈಬರ್ ಮತ್ತು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಹೊಟ್ಟೆ ಉರಿ ಎಲ್ಲರಿಗೂ ಇದ್ದೇ ಇರುತ್ತೆ. ತುಂಬ ಅಂದರೆ ನಾನು ಎಲ್ಲರಿಗೂ ಹೇಳ್ತಲ್ಲ, ಸಾರಿ, ಹೊಟ್ಟೆ ಉರಿ ಅನ್ನೋದು ಸ್ವಲ್ಪ ಜನಗಳಿಗೆ ಇದ್ದೇ ಇರುತ್ತೆ, ಓಕೆನಾ. ಅವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಮಾಡಿ, ಸರಿನಾ. ನೀವು ಯೂಟ್ಯೂಬ್ ಮಾಡಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಅಲ್ವಾ. ಒಂದು ಹೇಳ್ತೀನಿ ಗೈಸ್, ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ ಅಂತ ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಗೊತ್ತು, ಓಕೆನಾ. ನೀವು ಒಮ್ಮೆ ಟ್ರೈ ಮಾಡಿ, ಅದ್ರ ಕಷ್ಟ ಏನಂತ ಗೊತ್ತಾಗುತ್ತೆ. ಒಂದು ಮಗುನ ಮನೇಲಿ ನಾವು ಇಟ್ಕೊಂಡು, ಮಗು ನೋಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಯೂಟ್ಯೂಬ್ ಎಡಿಟ್ ಮಾಡೋದು ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಾ. 1 hour ವೀಡಿಯೋ ಇರೋದನ್ನ ನಾವು 10 ಮಿನಿಟ್ಸು 15 ಮಿನಿಟ್ಸಿಗೆ ತಂದು ನಿಲ್ಲಿಸ್ಬೇಕು, ಅದೆಲ್ಲ ಎಡಿಟ್ ಮಾಡಿ ಅಂದರೆ ಎಷ್ಟು ಕಷ್ಟ ಗೊತ್ತಾ. ತಮ್ಮನೆಲ್ಲ ನಾವು ಸುಮ್ಮನೆ ಏನೇನೋ ಹಾಕೋಕ್ಕಾಗಲ್ಲ, ತುಂಬ ಯೋಚನೆ ಮಾಡಿ ಅದಕ್ಕೆ ಟೈಮ್ ತೊಗೊಂಡು ಒಂದೊಂದು ತಮ್ಮನೇಲ್ಗೂ ಈ ಥರನೇ ಹಾಕಬೇಕು. ಸುಮ್ಮನೆ ನೆಗೆಟಿವ್ ಆಗಲಿ ನಾವು ಹಾಕ್ಲಿಕ್ಕೆ ಆಗೋದಿಲ್ಲ, ಏನೇನೋ ಹಾಕ್ಲಿಕ್ಕೆ ಆಗಲ್ಲ, ಓಕೆನಾ. ತಮ್ಮನೇಲ್ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿಮಗೆ. ಜೊತೆಗೆ ಮಗು ಇಟ್ಕೊಂಡು ಎಷ್ಟು ಕಷ್ಟ ಕೆಲಸ ಮಾಡೋದು ಅಂತ ಗೊತ್ತಾ. ಮತ್ತು ಹೊರಗಡೆ ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಗೊತ್ತಾ. ನಾವು ವೀಡಿಯೋ ಮಾಡ್ತಾ ಇರ್ತೀವಿ, ಹೊರಗಡೆ ಪಾಪು ಕಿರ್ಚ್ತಾ ಇರ್ತಾನೆ, ಹೊರಗಡೆ ನಾಯಿ ಬುಗ್ಳುತ್ತಾ ಇರುತ್ತೆ, ಆಯಿತಾ. ಸುಮ್ಮನೆ ಜನಗಳು ಇಲ್ಲಿ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ಸ್ ಜಾಸ್ತಿ, ಓಕೆನಾ, ಸೌಂಡ್ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ನಾವು ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವಿಡಿಯೋನ ಅಂತ ಅಂದಾಗ, ದಯವಿಟ್ಟು ಅದಕ್ಕೆ ನೀವು ಸಪೋರ್ಟ್ ಮಾಡಿ, ಎನ್ಕರೇಜ್ ಕೊಡಿ, ಓಕೆನಾ. ನೆಗೆಟಿವ್ ಕಮೆಂಟ್ ಮಾಡಬೇಡಿ. ನೀವು ನೆಗೆಟಿವ್ ಕಮೆಂಟ್ ಮಾಡಲೇಬೇಕು ಅಂತ ಇದ್ದರೆ ನೀವು ನನ್ನ ವಿಡಿಯೋನ ದಯವಿಟ್ಟು ನೋಡಲೇಬೇಡಿ, ಓಕೆನಾ. ಯಾರು ನೆಗೆಟಿವ್ ಆಗಿ ತಿಳ್ಕೊತಾ ಇದ್ದೀರಾ ಆ್ಯಂಡ್ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ನಾನು ಹೇಳ್ತಾ ಇರೋದು, ಓಕೆನಾ. ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಸೊ ನೀವು ನನ್ನ ವೀಡಿಯೋಸ್ನ ನೋಡಲೇಬೇಡಿ, ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ, ನಾನು ಅದನ್ನೇ ಹೇಳೋದು, ಓಕೆನಾ. ದಯವಿಟ್ಟು ತಿಳ್ಕೊಳ್ದೇನೆ ಸುಮ್ಮನೆ ಏನೇನೋ ಮಾತಾಡಲಿಕ್ಕೆ ಹೋಗಬೇಡಿ, ಸರಿನಾ. ಓಕೆ ಗೈಸ್, ಸುಮ್ಮನೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ. ಓಕೆ, ಲೀವ್ ಇಟ್. ನಾನು ಮತ್ತೆ ನಾನು ಅದನ್ನೇ ಹೇಳಲಿಕ್ಕೆ ಇಷ್ಟಪಡಲ್ಲ, ಸರಿನಾ. ನೀವು ಅಂದ್ಕೊಂಡಿರ್ಬೋದು, ಇವಳಿಗೆ ಒಂಥರ ಈ ಥರ ನೆಗೆಟಿವ್ ಕಮೆಂಟ್ ಮಾಡಿ ತಲೆ ಕೆಡಿಸಿ ಯೂಟ್ಯೂಬ್ನ ಸ್ಟಾಪ್ ಮಾಡೋ ಥರ ಮಾಡಿಬಿಡೋಣ, ಇಲ್ಲ ಅಂತಂದರೆ ವೀಡಿಯೋಸ್ನ ಮಾಡದೇ ಇರೋ ಥರ ಮಾಡೋಣ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಜವಾಗ್ಲೂ ರಾಂಗ್, ಓಕೆನಾ. ನಾನು ಇನ್ನೂ ಸ್ಟ್ರಾಂಗ್ ಆಗ್ತೀನಿ ಹೊರತು ನಾನು ಯೂಟ್ಯೂಬ್ ಅಂತೂ ಸ್ಟಾಪ್ ಅಂತೂ ಮಾಡಲ್ಲ, ಸರಿನಾ. ಸೊ ಓಕೆ, ಅರ್ಥ ಮಾಡಿಕೊಂಡು ಕಮೆಂಟ ಮಾಡಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ, ಓಕೆನಾ. ಇಲ್ಲೋದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ, ನನ್ನ ವೀಡಿಯೋಸ್ನ ನೀವು ನೋಡಲಿಕ್ಕೆ ಹೋಗಬೇಡಿ, ನಂಗೆ ತೊಂದರೆ ಇಲ್ಲ, ನಿಜವಾಗ್ಲೂ ನನಗೇನು ಪ್ರಾಬ್ಲಮ್ ಇಲ್ಲ, ಸರಿನಾ. ಓಕೆ ಗೈಸ್, ಸ್ವಲ್ಪ ಬೇಜಾರಾಯಿತು. ಓಕೆ, ಏನು ಮಾಡೋಕ್ಕಾಗಲ್ಲ, ಲೀವ್ ಇಟ್. ಈ ಥರ ಬರ್ತಾ ಇರುತ್ತೆ ಕಮೆಂಟ್ಸ್ಗಳು, ನೆಗೆಟಿವ್ ಕಮೆಂಟ್ಸ್ಗಳು, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ತಲೆ ಕೆಡಿಸ್ಕೊಂಡ್ರೆ ನಾವು ಮುಂದೆ ಬರೋಕ್ಕಂತೂ ಆಗೋದಿಲ್ಲ, ಓಕೆನಾ. ಸೊ ಗೈಸ್, ನಾನು ಕೆಲವೊಂದು ಕಿಚನ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ,
ಓಕೆನಾ. ಸೊ ಗೈಸ್, ನಾನು ಆ ಪಿಂಗಣಿ ಜಾರ್ಸ್ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ತೊಗೊಂಡಿದ್ದೆ. ಅಂದರೆ ಅದು ತುಂಬ ಕಮ್ಮಿ ರೇಟಿಗೆ ನನಗೆ ಸಿಕ್ತು. ಅದು ಎಷ್ಟು ರೇಟು ಮತ್ತು ಅದು ಯಾವ ರೀತಿ ಇದೆ, ತುಂಬ ಕ್ಯೂಟಾಗಿದೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಗೈಸ್, ಕಿಚನ್ ಎಲ್ಲ ಸ್ವಲ್ಪ ಆರ್ಗನೈಸೇಷನ್ ಮಾಡೋಣ ಅಂತ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ನಾನು ಹೊರಗಡೆ ಶಾಪಲ್ಲಿ ತೊಗೊಂಡಿದ್ದು, ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಕೂಚು ಅಲ್ಲೇ ಕೂಚು ಅಲ್ಲೇ ಅಲ್ಲೇ ಕೂಚು. ಗೈಸ್, ಇದು ಬಂದು ಕಿಚನ್ ಸೈಡ್ ರ್ಯಾಕ್ ಬರುತ್ತಲ್ಲ, ಅದನ್ನ ತಗೊಂಡಿದ್ದೀನಿ. ಸ್ವಲ್ಪ ಇದು ಆಯಿಲ್ ಬಾಟಲ್ಸು ಮತ್ತೆ ಈಗ ಪಿಂಗಣಿ ಗ್ಲಾಸ್ ಎಲ್ಲ ತಗೊಂಡಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಇಡ್ಲಿಕ್ಕೆ ಸರಿಯಾಗುತ್ತೆ ಅಂತ ಇದನ್ನ ನಾನು ಇದರಲ್ಲಿ ತಗೊಂಡಿದ್ದು, ಶಾಪ್ಸಿನಲ್ಲಿ ತಗೊಂಡಿದ್ದು. ತುಂಬಾನೇ ಕ್ವಾಲಿಟಿ ವೈಸ್ ಅಂತೂ ಗೈಸ್ ತುಂಬಾನೇ ಸೂಪರ್ ಆಗಿದೆ ನೋಡಿ. ಸೊ ಹಾಗೇನೆ ಇಲ್ಲಿ ನೋಡಿ, ಪಿಂಗಣಿ ಜಾರ್ಸ್ ಇದು 500 ml ತುಂಬಾನೇ ಚೆನ್ನಾಗಿದೆ ಗೈಸ್ ನೋಡಿ, ತುಂಬಾನೇ ಚೆನ್ನಾಗಿದೆ. ನಾನು ಇದಕ್ಕೆ 110 rupees ಅಷ್ಟೇ ನಾನು ಕೊಟ್ಟಿದ್ದು. ಹೊರಗಡೆ ಶಾಪಲ್ಲಿ ನಾನು ತಗೊಂಡಿದ್ದು, ಆನ್ಲೈನ್ ಅಂತೂ ತುಂಬಾನೇ ಕಾಸ್ಟ್ಲಿ ಇತ್ತು. ಓಕೆನಾ. ಸೊ ಹಾಗಾಗಿ ಹೊರಗಡೆ ಸುಮ್ಮನೆ ಹಾಗೆ ಕೇಳೋಣ ಎಷ್ಟು ಅಂತ ಹೋದೆ, ಬಟ್ ತುಂಬಾನೇ ಕಮ್ಮಿ ರೇಟ್ ಇತ್ತು, ಹಾಗಾಗಿ ತಗೊಂಡೆ. ನಾನು ಇದನ್ನ ತಗೊಂಡಿದ್ದು ಮಂಡ್ಯದಲ್ಲಿ. ಓಕೆನಾ. ಅಕಸ್ಮಾತ್ ನಿಮಗೆ ಮಂಡ್ಯದಲ್ಲಿ ಇರೋರು ಏನಾದರೂ ಇದನ್ನು ಬೇಕು ಅಂತ ನಿಮಗೆ ಅನ್ಸಿದ್ರೆ ಬೇಕಾದ್ರೆ ನೀವು ತಗೊಳ್ಳಿ, ತುಂಬಾ ಕಮ್ಮಿ ಪ್ರೈಸ್ಗೆ ಸಿಕ್ಕಿದೆ ಇದು. ಇದು ಬಂದು ಪೇಟೆ ಬೀದಿ, ಮಂಡ್ಯದಲ್ಲಿ ಪೇಟೆ ಬೀದಿ ಇದೆಯಲ್ಲ ಅಲ್ಲಿ ಸಿಗುತ್ತೆ. ನೀವು ಅಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಶಾಪಲ್ಲಿ ಬೈ ಮಾಡ್ಕೊಳ್ಬಹುದು. ಹಾಗೇನೆ ಗೈಸ್, ಇದು ಅಷ್ಟೇನೆ ಸೇಮ್. ನಾನು 2 ಪೀಸ್ನ ತಗೊಂಡಿದ್ದು. ನಾನು ಈ ತರ ಸೇಮ್ ಒಂದೇ ಡಿಸೈನ್ ಇರಲಿ ಅಂತ ತಗೊಂಡೆ. ಇಲ್ವಾ ಅಮ್ಮ, ಕೊಡ್ತೀವಿ ಎಲ್ಲ ಮಾಡಿ ಬಿಡಿಲಿ. ಹಾಗೇನೆ ಇದು ನೋಡಿ ಎಷ್ಟು ಕ್ಯೂಟಿಫೈ ಆಗಿದೆ ಅಲ್ವಾ ನೋಡಿ. ಆ ಡಿಸೈನ್ಸ್ ಆಗಿರಬಹುದು, ಏನೋ ಒಂಥರ ತುಂಬಾನೇ ಚೆನ್ನಾಗಿದೆ ಗೈಸ್. ಓಕೆನಾ. ಇದಕ್ಕೆ ನಾನು ಕೊಟ್ಟಿದ್ದು ಪ್ರೈಸ್ ಬಂದು ತುಂಬಾನೇ ಕಮ್ಮಿ. ಓಕೆನಾ. 45 rupees ನಾನು ಇದಕ್ಕೆ ಕೊಟ್ಟಿದ್ದು. ನಂಬ್ತೀರಾ ನೀವು? ನಿಜವಾಗ್ಲೂ ನಂಬಲೇಬೇಕು. ಓಕೆನಾ. ಆ ಶಾಪಲ್ಲಿ ಅಂತೂ ಗಾಯ್ಸ್ ತುಂಬಾನೇ ಕಮ್ಮಿಗಿತ್ತು. ಸೊ ಹಾಗಾಗಿ ಸುಮ್ಮನೆ ಕೇಳೋಣ ಅಂತ ಹೋದೆ, ಸಿಕ್ತು. ಸೊ ನಾನು ಇದನ್ನ 2 ಪೀಸ್ನ ತಗೊಂಡೆ ನೋಡಿ. ಇನ್ನೊಂದು ಪೀಸು ತುಂಬಾನೇ ಚೆನ್ನಾಗಿದೆ ಗೈಸ್, ಎಷ್ಟು ಚೆನ್ನಾಗಿ ಒಂಥರ ಲುಕ್ ವೈಸ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ನನ್ನ ಮಗ ಏನ್ ಮಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ ಹೇಳು ನೀ. ಕೆಟ್ಟಲ್ ಎತ್ಕೊಂಡು ನೋಡಿ ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾನೆ ನೋಡಿ. ಏನ್ ಮಾಡ್ತಿದ್ಯಾ. ಹಾಗೇನೆ ಈ ತರ ಒಂದು ಜ್ಯೂಸ್ ಗ್ಲಾಸ್ ನ ತಗೊಂಡೆ. ಇದಕ್ಕೆ ಬಂದು 40 rupees ಇದಕ್ಕೆ 1 ಪೀಸಿಗೆ. ಆಲ್ರೆಡಿ ಜ್ಯೂಸ್ ಗ್ಲಾಸ್ ಇತ್ತು, ಸೊ ಹಾಗಾಗಿ ಸಾಕು 2 ಪೀಸ್ ಅಂತ ತಗೊಂಡೆ. ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಇನ್ನೊಂದು 2 ಪೀಸ್ ತಗೊಳ್ಬೇಕು. ಸದ್ಯಕ್ಕೆ ಸಾಕು ಅಂತ ಈ ತರ ನೋಡಿ ಪ್ಯಾಕೇಜ್ ಮಾಡಿಬಿಟ್ಟು. ಇರ್ಮಾ ನೋಡಿ, ಈ ತರ ಕ್ಲೀನ್ ಆಗಿ ಅವರು ಒಂದು ಕವರಿಗೆ ಹಾಕ್ಬಿಟ್ಟು ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ. ಇದು ಕೂಡ 40 rupees ಇದಕ್ಕೆ ಆರಾಮಾಗಿ ಕೊಡ್ಬೋದು. ಏನ್ ಮಾಡ್ತಿದ್ದಿ ಮಗ್ನೆ, ಮಕ್ಕುಚ್ಚಿ. ಗೈಸ್ ನೋಡಿದ್ರಲ್ಲ, ತುಂಬಾನೇ ಚೆನ್ನಾಗಿದೆ. ನಂಗಂತೂ ಸಖತ್ತು ಇಷ್ಟ ಆಯ್ತು. ಅಂಡ್ ಕಮ್ಮಿ ಪ್ರೈಸಿಗೆ ಸಿಕ್ತು. ಓಕೆನಾ. ಸೊ ನೋಡೋಣ, ಕಿಚನ್ ಎಲ್ಲ ಆರ್ಗನೈಸೇಷನ್ ಮಾಡಬೇಕು. ಪಾಪು ಇಟ್ಕೊಂಡು ಸ್ವಲ್ಪ ಕಷ್ಟ ಮಾಡಲಿಕ್ಕೆ. ಸೊ ಡೈಲಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ ಗೈಸ್, ನೋಡಿದ್ರಲ್ಲ, ಪ್ರಾಡಕ್ಟ್ಸ್ ಎಲ್ಲ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬಾ ಬೇಜಾರಾಗಿ ಆ ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಬಟ್ ಇದನ್ನೆಲ್ಲ ನೋಡಿದ್ಮೇಲೆ ಏನೋ ಒಂದು ಸ್ವಲ್ಪ ಮೈಂಡಿಗೆ ಒಂಥರ ರಿಫ್ರೆಶ್ ಅಂತ ಅನ್ನಿಸ್ತು, ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ಸೊ ಇದೆಲ್ಲ ಓಪನ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಖುಷಿ ಆಯಿತು. ಓಕೆನಾ. ಓಕೆ ಗೈಸ್, ನಿಮಗೆ ಇನ್ನೂ ಯಾವ್ಯಾವ ರೀತಿ ಅಂದರೆ ವಿಡಿಯೋಸ್ ಬೇಕು ಅಂತ ನೀವು ಕೇಳಿದ್ರೆ ಅದನ್ನು ನಾನು ಮಾಡ್ತೀನಿ. ಓಕೆನಾ. ಓಕೆ ಗೈಸ್, ಆದಷ್ಟು ನಾನು ಪ್ರೆಗ್ನೆನ್ಸಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಇರೋದನ್ನ ಮಾತ್ರ ನಾನು ಶೇರ್ ಮಾಡೋದು ಹೊರತು ಹುಟ್ಟಿಸ್ಕೊಂಡಂತೂ ನಾನು ಹೇಳೋದಿಲ್ಲ. ಓಕೆನಾ. ಸೊ ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಟೇಕ್ ಕೇರ್. ಸರಿ, ಬಾಯ್ ಮಾಡು ಅಲ್ಲಿ ಬಾಯ್ ಮಾಡು ಮಗನೆ. ಇಲ್ಲಿ ಬಾಯ್ ಮಾಡು.
ಅವನಿಗೆ ಇಲ್ಲಿ ಮೇಲ್ಗಡೆ ಎತ್ತಿಸ್ಬಿಟ್ಟಿದ್ದೀನಲ್ಲ ಅಲ್ಲೆಲ್ಲ ಎಳಿಬೇಕೀಗ ಅವನು. ಇಲ್ಲಿ ಬಾಯ್ ಮಾಡು, ಬಾಯ್ಲಿ. ಓಕೆ ಗಾಯ್ಸ್, ನೆಕ್ಸ್ಟ್ ಹೊಸ ವಿಡಿಯೋನೊಂದಿಗೆ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್.